ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಶಿವ. ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಪೆಡಾಗಜಿ ಆಫ್ ಇಂಗ್ಲೀಷ್ ಭಾಷೆಯ ಶಾಸ್ತ್ರವನ್ನು ನಾವು ಅಭ್ಯಾಸ ಮಾಡ್ತಿರುವಂಥದ್ದು. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನಾವು ಏನು ಮಾಡೋಣಪ್ಪ ಅಂತಂದರೆ ಈ ಒಂದು ಪೆಡಾಗಜಿ ಆಫ್ ಇಂಗ್ಲೀಷ್ ನಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಡಿಸೆಂಬರ್ 7, 2025ಗೆ ನಮಗೆ KAR TET ಇರುವಂಥದ್ದು. TETಗೆ ಅರೌಂಡ್ 12 to 15 ಕ್ವಶನ್ಸ್ ಆಂಗ್ಲ ಭಾಷೆಯಿಂದ ಬರುವಂಥದ್ದು. ಆ್ಯಂಡ್ ಇಲ್ಲಿ ಈ ಒಂದು ವಿಡಿಯೋ ಸೀರೀಸನ್ನು ಕಂಪ್ಲೀಟಾಗಿ ನೀವು ನೋಡಿದ್ದೇ ಆದಲ್ಲಿ ನಿಮಗೆ ನೀವು 12 to 15 ಮಾರ್ಕ್ಸನ್ನು ತೆಗೆದುಕೊಳ್ಳೋಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಆ್ಯಂಡ್ ಇದಷ್ಟೇ ಅಲ್ಲ, ಆ್ಯಂಡ್ ಇವನ್ ಕನ್ಸಿಡರ್ GPSTR ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಗೆ ಫಸ್ಟ್ 50 ಅಂಕದ MCQ ಇರುತ್ತಲ್ಲ, ಅಲ್ಲಿ 35 to 40 ಕ್ವಶನ್ಸ್ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೆಡಾಗಜಿಯಿಂದ ಬರುವಂಥದ್ದು. ಆ್ಯಂಡ್ ಹೈಸ್ಕೂಲ್ ಟೀಚರ್ HSTRಗೆ ಅರೌಂಡ್ 20 ಕ್ವಶನ್ಸ್, ಅಂದರೆ 80+20, 80 ಲಿಟ್ರೇಚರ್, 20 ಮಾರ್ಕ್ಸ್ ಏನಪ್ಪ ಅಂತಂದರೆ ಡೆಫಿನೆಟಾಗಿ ಪೆಡಾಗಜಿ ಆಫ್ ಇಂಗ್ಲೀಷ್ ಮೇಲೆ ಬರುವಂಥದ್ದು. ಆದ ಕಾರಣಕ್ಕೋಸ್ಕರ ಏನಪ್ಪ ಅಂತಂದರೆ ಈ ಒಂದು ಸಿರೀಸ್ ಎಲ್ಲರಿಗೂ ಭಾಳಷ್ಟು ಹೆಲ್ಪ್ಫುಲ್ ಆಗಿರುವಂಥದ್ದು. ದಯವಿಟ್ಟು ಎಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ಎಂಡ್ವರೆಗೂ ಈ ಸಿರೀಸನ್ನು ನೋಡಬೇಕು ಮತ್ತು ಇದರಿಂದ ಒಂದು ಬೆನಿಫಿಟನ್ನು ತೆಗೆದುಕೊಳ್ಬೇಕಂತ ಹೇಳ್ತೀನಿ. ಅದಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅಲ್ಲೇ ಕೆಳಗೆ ಹೈಪ್ ಬಟನ್ ಇದೆ, ಹೈಪ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡಿರಿ ನೋಡೋದಕ್ಕೆ ಅಂತ ಹೇಳ್ತೀನಿ. ಓಕೆ, ವಿದೌಟ್ ಫರ್ದರ್ ಡ್ಯೂ ನಾವೇನು ಮಾಡೋಣಪ್ಪ ಅಂತಂದ್ರೆ ಈಗ ಸ್ಟಾರ್ಟ್ ಮಾಡೋಣ. ಇದಷ್ಟೇ ಅಲ್ಲದೆ ನಮ್ಮ ಆಲ್ರೆಡಿ ನಮ್ಮ ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ HSTRಗೆ ಸಂಬಂಧಪಟ್ಟಂಥ ಪ್ರಿಸ್ಕ್ರೈಬ್ ಮಾಡಿರೋಂಥ ಸಿಲೆಬಸನ್ನು ಆಲ್ಮೋಸ್ಟ್ ನಾವು ಡಿಸ್ಕಸ್ ಮಾಡೇ ಆಗಿದೆ. ದಯವಿಟ್ಟು ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ TET, GPSTR, HSTR ಅಂಥದ್ದು ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟಲ್ಲಿ ಆಲ್ರೆಡಿ ವಿಡಿಯೋಸ್ಗಳಿದ್ದಾವೆ, ಅವುಗಳನ್ನ ನೋಡಿ ನೀವು ಬೆನಿಫಿಟನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಇನ್ ದ ಇಯರ್ ಆಫ್ 2026 HSTR ಕಾಲ್ ಫಾರ್ಮ್ ಆಗೋದಿದೆ. ಅದಕ್ಕೆ ದಯವಿಟ್ಟು ಏನು ಮಾಡಿರಪ್ಪ ಅಂತಂದು ಎಲ್ಲರೂ ಪ್ರಿಪ್ರೇಷನಲ್ಲಿ ಇರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ವಾಟ್ ಈಸ್ ಲ್ಯಾಂಗ್ವೇಜ್ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೊತ ಹೋಗೋಣ. ಭಾಷೆ ಅಂದರೆ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಭಾಷೆ ಅಂದರೆ ಏನಂತ ಯಾರಾದರೂ ನಿಮ್ಗೆ ಕೇಳಿದ್ರೆ ನೀವು ಹೇಳ್ತೀರಿ ಈಸಿಯಾಗಿ. ಏನಪ್ಪ ಅಂದರೆ ಭಾಷೆ ಅಂದರೆ ಇದೊಂದು ಲ್ಯಾಂಗ್ವೇಜ್ ಈಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಷನ್, ಅಂದರೆ ಒಂದು ಸಂವಹನದ ಒಂದು ಮಾಧ್ಯಮವೇ ಭಾಷೆ ಅಂತ ಹೇಳ್ತೇವೆ. ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅದಕ್ಕಿಂತ ಮುಂಚೆ ನಾವೇನಪ್ಪ ಅಂತಂದರೆ ಈ ಲ್ಯಾಂಗ್ವೇಜ್ ಅನ್ನೋ ಒಂದು ವರ್ಡು ಯಾವ ಭಾಷೆಯಿಂದ ಬಂದಿರುವಂಥದ್ದು, ಅದರ ಅರ್ಥ ಏನು, ಮೀನಿಂಗ್ ಆ್ಯಂಡ್ ಒರಿಜಿನನ್ನು ನೋಡ್ತಾ ಹೋದಾಗ ಲ್ಯಾಂಗ್ವೇಜ್, ದ ವರ್ಡ್ ಲ್ಯಾಂಗ್ವೇಜ್ ಏನಪ್ಪ ಅಂತಂದರೆ ಕಮ್ಸ್ ಫ್ರಮ್ ಲ್ಯಾಟಿನ್ ಭಾಷೆಯ ಒಂದು ಪದದಿಂದ ಭಾಷೆ ಅನ್ನೋದು ಬಂದಿರುವಂಥದ್ದು. ಅದರ ಲ್ಯಾಟಿನ್ ವರ್ಡ್ ಯಾವುದಪ್ಪ ಅಂತಂದರೆ ಲಿಂಗ್ವಾ ಅಂತಂದರೆ ಟಂಗ್ ಆರ್ ಸ್ಪೀಚ್ ಅಂತ ಅರ್ಥ. ಏನು, ಲ್ಯಾಂಗ್ವೇಜ್ ಅನ್ನೋದು ಲ್ಯಾಟಿನ್ ಭಾಷೆಯ ಲಿಂಗ್ವಾನಿಂದ ಬಂದಿರುವಂಥದ್ದು. ಅದರ ಅರ್ಥ ಏನಪ್ಪ ಅಂತಂದರೆ ಟಂಗ್ ಆರ್ ಸ್ಪೀಚ್ ಅಂತ ಹೇಳಿ. ಹಾಗಂದರೆ ಅದರ ಮೀನಿಂಗ್ ಏನಪ್ಪ ಅಂತಂತಂದರೆ ಹೆನ್ಸ್ ಅದರಿಂದ ಅದು ಏನು ರೆಫರ್ ಮಾಡ್ತೈತಪ್ಪ ಅಂತಂದರೆ ಲ್ಯಾಂಗ್ವೇಜ್ ರೆಫರ್ಸ್ ಟು ಸಮಥಿಂಗ್ ದಟ್ ಈಸ್ ಪ್ರೊಡ್ಯೂಸ್ಡ್ ವಿತ್ ಅ ಟಂಗ್, ಅಂದರೆ ನಾಲಿಗೆಯಿಂದ ಏನು ನಾವು ಮಾತನಾಡ್ತೀವಲ್ಲ ಅದಕ್ಕೆ ನಾವು ಲಿಂಗ್ವಾ ಅಂತ ಕರಿತೀವಿ. ಅದು ಏನಪ್ಪ ಅಂತಂದರೆ ದಟ್ ಈಸ್ ಸ್ಪೋಕನ್ ಆರ್ ವರ್ಬಲ್ ಕಮ್ಯುನಿಕೇಷನ್. ಏನು ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ವಲ್ಲ ಅದೇ ಸ್ಪೋಕನ್ ಆರ್ ವರ್ಬಲ್ ಕಮ್ಯುನಿಕೇಷನ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಮುಂದೆ ನೋಡ್ತಾ ಹೋಗೋಣ. ಇದಕ್ಕೊಂದು ಡೆಫಿನೇಷನನ್ನು ಅರ್ಥ ಮಾಡ್ಕೊಳ್ಳೋಣ. Language is a system of human communication that uses sound, symbols and words to express thoughts, ideas, emotions and experiences. ನೋಡ್ರಿ, ಭಾಷೆ ಅನ್ನೋದು ಒಂದು ಈ ಮಾನವ ಜಗತ್ತಿನ ಒಂದು ಸಿಸ್ಟಮ್ ಆಗಿದೆ. ಆ ಸಿಸ್ಟಮನ್ನು ಎದಕ್ಕೆ ಬಳಸ್ಕೋತಾರಪ್ಪ ಅಂತಂದರೆ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್, ಸಂವಹನದ ಒಂದು ಸಿಸ್ಟಮ್ ಇದು. ಇದನ್ನು ಎದಕ್ಕೆ ಬಳಸ್ಕೋತೀವಪ್ಪ ಅಂದರೆ ಹೆಂಗೆ ಬಳಸ್ಕೋತೀವ ಅಂತಂದರೆ ಧ್ವನಿ ಚಿಹ್ನೆ ಮತ್ತು ಶಬ್ದಗಳ ಮುಖಾಂತರ ನಾವೇನು ಮಾಡ್ತೀವಿ ಅಂತಂದರೆ ಸೌಂಡ್ ಮಾಡ್ತಾನೋ ನಾವು ಮಾತಾಡ್ತೀವಿ. ಥ್ರೂ ವರ್ಡ್, ಇಟ್ಸ್ ವರ್ಬಲ್ ಕಮ್ಯುನಿಕೇಷನ್, ಇಟ್ ಈಸ್ ರಿಟರ್ನ್ ಕಮ್ಯುನಿಕೇಷನ್, ಇಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸಿಂಬಾಲ್ ಅಂತಂತಂದ್ರೆ ಏನ್ರಿ, ನಾವು ಗೆಸ್ಚರ್ಸ್ಗಳನ್ನು ಮಾಡ್ತೀವಿ. ಕೆಲವೊಮ್ಮೆ ಕೂಡ ನಾವು ಬಾಯಿ ಮೇಲೆ ಬೆರಳಿಟ್ಟಾಗ ಅದು ಇಟ್ ಸಿಂಬಲೈಸಸ್ ದ್ಯಾಟ್ ಒನ್ ಶುಡ್ ಕೀಪ್ ಕ್ವೈಟ್ ಅಂಥೇಳಿ. ಹೌದಾ? ಅದೇ ಸೌಂಡು, ಸಿಂಬಾಲ್ ಮತ್ತು ವರ್ಡ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಕಮ್ಯುನಿಕೇಷನನ್ನು ಮಾಡ್ತೀವಿ. ಅವುಗಳ ಥ್ರೂ ಏನು ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಥಾಟ್ಸು, ಐಡಿಯಾಸು ಮತ್ತು ಎಮೋಷನ್, ನಮ್ಮ ಎಕ್ಸ್ಪೀರಿಯನ್ಸಸ್ಗಳನ್ನ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಶೇರ್ ಮಾಡ್ತೀವಿ ಅಂತ ಹೇಳ್ಬೋದು.
ಓಕೆ, ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಥಿಂಗ್ ಏನು ನೋಡೋಣಪ್ಪ ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಒಂದು ಗುಣಲಕ್ಷಣಗಳೇನು ಅಂತ ನಾವು ಹುಡುಕ್ತಾ ಹೋದಾಗ ನೋಡ್ರಿ, ಲ್ಯಾಂಗ್ವೇಜ್ ಈಸ್ ಲರ್ನ್ಡ್. ಭಾಷೆ ಕಲಿತಿದ್ದು ಅಂದರೆ ಇದು ಹುಟ್ಟಿನಿಂದ ಬಂದಿರುವಂಥದ್ದಲ್ಲ. ಈಗ ಅಮೇರಿಕಾದಲ್ಲಿ ಹುಟ್ಟಿರುವಂಥ ಮಗು ಇಂಗ್ಲೀಷನ್ನು ಕಲಿತೇ ಹುಟ್ಟಿರುವುದಿಲ್ಲ. ಹುಟ್ಟಿದಾದಮೇಲೆ ಆ ಒಂದು ವಾತಾವರಣದಲ್ಲಿ ಅದು ಇದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆಯನ್ನು ಕಲಿತಿರುವಂಥದ್ದು. ಆ್ಯಂಡ್ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಮೀ. ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ. ಈಗ ನನ್ನ ಸುತ್ತಮುತ್ತಲಿನ ವಾತಾವರಣ ಏನಾಗೈತಪ್ಪ ಅಂತಂದ್ರೆ ಕನ್ನಡದಿಂದ ತುಂಬಿದ್ರಿಂದ ನಾನೇನು ಮಾಡ್ತಿದ್ದೀನಿ, ಕನ್ನಡವನ್ನು ಇಮಿಟೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೊತೆಗೆ ಮಾತನಾಡ್ತಿದ್ದೀನಿ ಅಂತ ಹೇಳ್ಬೋದು. ಅದೇ ಥರನಾಗಿ ಲ್ಯಾಂಗ್ವೇಜ್ ಈಸ್ ಆ್ಯನ್ ಅಕ್ವೈರ್ಡ್ ಬಿಹೇವಿಯರ್. ಇದು ನಾವು ಅದೇ ಸೇಮ್ ಆ್ಯಸ್ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್. ನಾವೇನು ಮಾಡ್ತೀವಿ, ನಮ್ಮ ಕಮ್ಯುನಿಟಿಯಲ್ಲಿರುವಂಥ ಜನರನ್ನು ನೋಡಿ, ಕಮ್ಯುನಿಟಿಗಿನ ಮೊದಲು ಲೆಟ್ಸ್ ಟೇಕ್ ಟು ದ ಫ್ಯಾಮಿಲಿ. ಫಸ್ಟ್ ಬೇಬಿ ಹುಟ್ಟಿದಾಗ ಏನಾಗುತ್ತಪ್ಪ ಅಂತಂದರೆ ಫ್ಯಾಮಿಲಿ ಮೆಂಬರ್ಸು ಏನು ಮಾತಾಡ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಕೇಳಿಸ್ಕೊಂಡು ಕಲ್ತಿರುವಂಥದ್ದು. ದಟ್ಸ್ ವಾಟ್ ಇಟ್ ಈಸ್ ಅಕ್ವೈರ್ಡ್ ಬಿಹೇವಿಯರ್ ಅಂತ. ಅದಷ್ಟೇ ಅಲ್ಲ, ಮತ್ತೇನಪ್ಪ ಅಂತಂದರೆ, ಒನ್ ಸೆಕೆಂಡ್ ಪ್ಲೀಸ್. ಓಕೆ, ಹಾಂ, ಫೈನ್, ಸಾರಿ ಫಾರ್ ದ್ಯಾಟ್. ಓಕೆ, ಲ್ಯಾಂಗ್ವೇಜ್ ಈಸ್ ಆ್ಯನ್ ಮೇಡ್ ಅಪ್ ಆಫ್ ಹ್ಯಾಬಿಟ್ಸ್. ಭಾಷೆ ಅನ್ನೋದು ಹವ್ಯಾಸದಿಂದ ಕೂಡಿರುವಂಥದ್ದು. ನಾವು ಯಾವುದೇ ಒಂದು ಭಾಷೆನ ಕಲಿಬೇಕಾಗಿದೆಪ್ಪ ಅಂತಂತಂದ್ರೆ ವೆದರ್ ಇಟ್ ಈಸ್ L1, L2 ಆರ್ L3 ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಯಾವುದೇ ಆಗಿರ್ಬೋದು, ಅವುಗಳಿಗೆ ಟೈಮ್ ಕೊಟ್ಟಾಗ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಬರುವಂಥದ್ದು. ಅದರ್ವೈಸ್ ವಿ ವೋಂಟ್ ಬಿ ಏಬಲ್ ಟು ಲರ್ನ್ ಎನಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಆಮೇಲೆ ಲ್ಯಾಂಗ್ವೇಜ್ ಈಸ್ ಬೇಸ್ಡ್ ಆನ್ ಕಲ್ಚರಲ್ ಎಕ್ಸ್ಪೀರಿಯನ್ಸಸ್. ಇಲ್ಲಿ ನೋಡಿರಿ, ಒಂದು ಭಾಷೆ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡೋಣಪ್ಪ ಅಂತಂದರೆ, ನಾವು ಸೊಸೈಟಿಯಲ್ಲಿ ಡಿಫ್ರೆಂಟ್ ಕಲ್ಚರ್ಸ್ಗಳಿರ್ತವೆ. ಅವರು ಮಾತನಾಡೋ ಇಂಗ್ಲೀಷ್ ಆಗಿರ್ಬೋದು, ಅವರು ಮಾತನಾಡುವಂಥ ಕನ್ನಡ ಆಗಿರ್ಬೋದು, ಅವರು ಮಾತನಾಡುವಂಥ ಮರಾಠಿ ಆಗಿರ್ಬೋದು. ಅಂದರೆ ಭಾಷೆ ಏನಾಗಿರ್ತೈತಪ್ಪ ಅಂತಂದ್ರೆ ಅವರೊಂದು ಕಲ್ಚರ್ ಮೇಲೆ ಏನಾಗಿರುವಂಥದ್ದು ಡಿಪೆಂಡ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಈಗ ಲ್ಯಾಂಗ್ವೇಜ್ ಈಸ್ ಅ ಸಿಸ್ಟಮ್. ಆಲ್ರೆಡಿ ನಾವು ನೋಡಿದ್ದೀವಿ, ಲ್ಯಾಂಗ್ವೇಜ್ ಈಸ್ ಅ ಹ್ಯೂಮನ್ ಸಿಸ್ಟಮ್ ಅಂಥೇಳಿ. ಇಲ್ಲಿ ಏನಾಗೈತಪ್ಪ ಅಂತಂದರೆ ಅಲ್ಲಿ ಸೌಂಡ್ಗಳಿದ್ದಾವೆ, ವರ್ಡ್ಸ್ಗಳಿದ್ದಾವೆ, ಸ್ಟ್ರಕ್ಚರ್ಸ್ಗಳಿದ್ದಾವೆ. ನಾವು ಹೆಂಗೆ ಬೇಕಾದಂಗೆ ಯಾವ ಭಾಷೆಯನ್ನು ಬಳಸೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನೋಡು, ಅಬ್ದುಲ್ ಕಲಾಂ ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ಅದನ್ನು ಬೇರೆ ಭಾಷೆಯಲ್ಲಿ ಬೇರೆ ರೀತಿಯಾಗಿ ಹೇಳ್ಬೋದು, ಬೇರೆ ಬೇರೆ ವರ್ಡ್ಸ್ಗಳನ್ನ ಬಳಸ್ಬೋದು, ಹೌದಾ? ಅದೇ ಥರನಾಗಿ ಇನ್ನೊಂದು ಎಕ್ಸಾಂಪಲ್ ತಗೋತಾನೆ, ರಾಮನು ಕಾಡಿಗೆ ಹೋದನು. ಇಲ್ಲಿ ಕನ್ನಡದ ಏನು ಮಾಡಿದಪ್ಪ, ಕರ್ತೃ ಕರ್ಮ ಕ್ರಿಯಾಪದವನ್ನು ಯೂಸ್ ಮಾಡಿದ್ವಿ. ಆದರೆ ನಾವು ಇಂಗ್ಲೀಷಿಗೆ ತೊಗೊಂಡಾಗ ರಾಮ ವೆಂಟ್ ಟು ದ ಫಾರೆಸ್ಟ್ ಅಂದಾಗ ಇಲ್ಲಿ ಏನಾಗತ್ತಪ್ಪ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬಂತು. ಅಂದರೆ ಕ್ರಿಯಾಪದ ನಾವು ಏನಾಯ್ತಪ್ಪ ಅಂದರೆ ಮಧ್ಯದಲ್ಲಿ ಬಂದಿರುವಂಥದ್ದು, ಆದರೆ ಕನ್ನಡದಲ್ಲಿ ಕೊನೆಗೆ ಬಂದಿರುವಂಥದ್ದು. ಅಂದರೆ ಏನಾಗುತ್ತಂದರೆ ಪ್ರತಿಯೊಂದು ಭಾಷೆಯು ಅದರದ್ದೇ ಆದಂಥ ಒಂದು ಸಿಸ್ಟಮನ್ನು ಹೊಂದಿರುವಂಥದ್ದು, ಸ್ಟ್ರಕ್ಚರನ್ನು ಹೊಂದಿರುವಂಥದ್ದು, ಸೌಂಡ್ಸನ್ನು ಹೊಂದಿರುವಂಥದ್ದು, ವರ್ಡ್ಸ್ಗಳನ್ನ ಹೊಂದಿರುವಂಥದ್ದು ಅಂತ. ಲ್ಯಾಂಗ್ವೇಜ್ ಈಸ್ ಫಾರ್ ಆರ್ಬಿಟ್ರರಿ ಅಂದರೆ ನೋಡಿರಿ ಏನು ಹೇಳ್ಬೋದಪ್ಪ ಅಂದರೆ ಒಂದು ವರ್ಡ್ಗೆ ಯಾವುದೇ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಬಾಟಲ್. ಓಕೆ, ನಾವು ಇಂಗ್ಲೀಷ್ನಾಗ ಬಾಟಲ್ ಅಂದರೆ ಅದೇ ಬಾಟಲ್ಗೆ ಹಿಂದಿಯಲ್ಲಿ ಬಾಟಲ್ ಅಂತಾರೆ, ಅದೇ ಕನ್ನಡದಲ್ಲಿ ಸೀಸೆ ಅಂತಾರೆ. ಅಂದರೆ ಇಟ್ ಈಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಚೇಂಜಿಂಗ್. ಅಂದರೆ ಲ್ಯಾಂಗ್ವೇಜ್ ಏನಾಗುತ್ತಪ್ಪ ಅಂತಂದರೆ ಭಾಷೆ ಬೇರೆ ಬೇರೆ ಆಗಿರ್ತದೆ ಅಂತ ಹೇಳ್ಬೋದು ನಾವು. ಮತ್ತೊಂದು ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಈಸ್ ಫಾರ್ ಕಮ್ಯುನಿಕೇಷನ್. ಭಾಷೆ ಯಾವುದಕ್ಕಪ್ಪ ಅಂತಂದರೆ ಸಂವಹನಕ್ಕೋಸ್ಕರ. ಓಕೆ, ಅದು ವರ್ಬಲ್ ಕಮ್ಯುನಿಕೇಷನ್ ಆಗಿರ್ಬೋದು, ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಿರ್ಬೋದು. ಓಕೆ, ಲ್ಯಾಂಗ್ವೇಜ್ ಈಸ್ ಓಕಲ್. ಧ್ವನಿ ಮುಖಾಂತರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಲ್ಯಾಂಗ್ವೇಜ್ ಈಸ್ ಎವರ್ ಚೇಂಜಿಂಗ್. ಭಾಷೆ ಯಾವಾಗಲೂ ಬದಲಾಗ್ತಿರುವಂಥದ್ದು. ಯಾಕಂದರೆ ಕನ್ನಡ ಮೊದಲು ಹಳೆಗನ್ನಡ ಐತಲ್ಲ, ಆ ಕನ್ನಡಕ್ಕೂ ಮತ್ತು ಈಗ ನಾವು ನಡುಗನ್ನಡಕ್ಕೂ ಮತ್ತು ಈಗ ನಾವು ಮಾಡರ್ನ್ ಕನ್ನಡ ಏನೈತಲ್ಲ, ಆಧುನಿಕ ಕನ್ನಡ, ಅದಕ್ಕೆ ಇದಕ್ಕೆ ಬಹಳಷ್ಟು ಡಿಫ್ರೆನ್ಸ್ ಇರುವಂಥದ್ದು. ಕೆಲವೊಂದಿಷ್ಟು ವರ್ಡ್ಸ್ಗಳು ಅರ್ಥನೇ ಆಗಲ್ಲ. ಆ್ಯಂಡ್ ದ ಸೇಮ್ ವೇ ಇಂಗ್ಲೀಷನ್ನು ತೊಗೊಂಡಾಗ ಕೂಡ ಫಾರ್ ಎಕ್ಸಾಂಪಲ್ THY ದಾಯ್ ಅಂದರೆ ಯುವರ್ ಅಂತ ಅರ್ಥ ಮಾಡರ್ನ್ ಇಂಗ್ಲೀಷಲ್ಲಿ, ಓಲ್ಡ್ ಇಂಗ್ಲೀಷಲ್ಲಿ ಧಾಯ್ ಅಂತೇಳಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಲ್ಯಾಂಗ್ವೇಜ್ ಇಸ್ ಎವರ್ ಚೇಂಜ್. ಭಾಷೆ ಏನಾಗುತ್ತಪ್ಪ ಅಂತಂದ್ರೆ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ವರ್ಷ ಚೇಂಜ್ ಆಗ್ತಿರುವಂಥದ್ದು. ಓಕೆ, ಇದು ಸ್ಟ್ಯಾಟಿಕ್ ಆಗಿರುವಂಥದ್ದಲ್ಲ. ಇಟ್ ಈಸ್ ಯೂನಿಕ್. ಪ್ರತಿಯೊಂದು ಭಾಷೆ ಕೂಡ ಸ್ಪೆಷಲ್ ಆಗಿರುವಂಥದ್ದು, ಯೂನಿಕ್ ಆಗಿರುವಂಥದ್ದು.
ಇಷ್ಟೆಲ್ಲ ನಾವೇನು ಮಾಡ್ಬೋದಪ್ಪ ಅಂತಂದರೆ ಇವು ಭಾಷೆಯ ಒಂದು ಗುಣಲಕ್ಷಣಗಳು ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಅಲ್ಲೇ ಕೆಳಗಡೆ ಲರ್ನ್ ಇಂಗ್ಲೀಷ್ ವಿತ್ ಶಿವ ಅಂತ ಚಾನಲ್ ನೇಮ್ ಕಾಣ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್. In our next class, we are discussing about one of the major things, that is ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಕಾರ್ಯಗಳು ಯಾವುವು ಅನ್ನೋದನ್ನು ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಮುಂದಿನ ಒಂದು ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಗೈಸ್. ಸಿ ಯು ಅಗ್ಯಾನ್.